ಕೇಸ್ ಸ್ಟಡಿ ಸೆಕೆಂಡ್ ಮೆಥಡ್ ಪ್ರಾಬ್ಲಮ್ ನೋಡೋಣ ಅಂತ. ಸೆಕೆಂಡ್ ಮೆಥಡ್ ಇಟ್ ಈಸ್ ಆನ್ ಸ್ಟೋರ್ ಲೆಜರ್. ಇಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಐತಿ, ಇದನ್ನ ನೋಡೋಣ ಅಂತ. ಫಸ್ಟ್ ರಿಸಿಪ್ಟ್ ಮತ್ತೆ ಬ್ಯಾಲೆನ್ಸ್ ಅಷ್ಟೇ ಕೊಟ್ಟಿರ್ತಾರ, ಇಶ್ಯೂನ ಕೊಟ್ಟಿರಲ್ಲ. ನಾವು ಇಶ್ಯೂನ ಕಂಡು ಹಿಡ್ಕೋಬೇಕು. ಇವಾಗ ಅದನ್ನ ಯಾವ ಮೆಥಡ್ ಮೇಲೆ ಅವರು ನಾವು ಬ್ಯಾಲೆನ್ಸ್ ಹಚ್ಕೊಂಡಾರ ಅದನ್ನ ನಾವು ಕಂಡು ಹಿಡ್ಕೊಂಡು ಲೀಫೋನ ಫಿಫೋನ ಅಂತ ಬರ್ಕೋಬೇಕು. ಇವಾಗ ಸ್ಟೋರ್ ಲೆಜರ್ ಒಂದು ಪ್ರಾಬ್ಲಮ್ ಕೊಟ್ಟರೆ, ಆಮೇಲೆ ಕ್ವಶನ್ಸ್ ಕಂಪ್ಲೀಟ್ ದಿ ಸ್ಟೋರ್ ಲೆಜರ್ ಅಂತ ಹಾಕಿ ಒಂದು ಕ್ವಶನ್ ಕೊಟ್ಟಿರ್ತಾರ, ಇದನ್ನ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿ ವಿಚ್ ಮೆಥಡ್ ಇಸ್ ಅಪ್ಲೈಡ್ ವೆನ್ ಇಟ್ ಈಸ್ ಯೂಸ್ಫುಲ್ ಅಂತ ಕ್ವಶನ್ ಕೇಳಾರ. ಫಸ್ಟ್ ಒನ್ ಎ ಕಂಪ್ಲೀಟ್ ದಿ ಸ್ಟೋರ್ ಲೆಜರ್ ಐತಲ್ಲ ಅದನ್ನ ಮಾಡೋಣ ಅಂತ. ಸ್ಟೋರ್ ಲೆಜರ್ ಅಂತ ಹಾಕೊಂಡು ಡೇಟ್ ರಿಸಿಪ್ಟ್ ಇಶ್ಯೂ ಬ್ಯಾಲೆನ್ಸ್ ಅಂತ ಹಾಕೋತೀವಿ. ಅಲ್ಲೇ ಇಶ್ಯೂ ಕಾಲಮ್ ಅವ್ರು ಕೊಟ್ಟಿರಂಗಿಲ್ಲ, ನಾವಿಲ್ಲಿ ಇಶ್ಯೂ ಹಚ್ಕೋತೀವಿ. ಫಸ್ಟ್ ಇದರ ಫಾರ್ಮೆಟ್ ಏನೈತಿ, ರಿಸಿಪ್ಟಿಗೆ ಕ್ವಾಂಟಿಟಿ ರೇಟ್ ಅಮೌಂಟ್, ಇಶ್ಯೂಗೆ ಕ್ವಾಂಟಿಟಿ ರೇಟ್ ಅಮೌಂಟ್, ಬ್ಯಾಲೆನ್ಸ್ ಕ್ವಾಂಟಿಟಿ ರೇಟ್ ಅಮೌಂಟ್, ಡೇಟ್. ಇವಾಗ ಫಸ್ಟ್ ಒನ್ ಫಸ್ಟ್ ಡೇಟ್ ಏನು ಹೇಳ್ಯಾರ ಅವ್ರ, November 1 ಬ್ಯಾಲೆನ್ಸಿಗೆ 400 ಹಚ್ಚಾರ ಅವ್ರು. November 1 ಎಷ್ಟು ಯೂನಿಟ್ಸ್ ಹೇಳ್ಯಾರ ಅವರು, 400 ಯೂನಿಟ್ಸ್ ಇಂಟು 10 ಮಾಡಿದ್ರೆ ನಮ್ಗೆ 4000 ಅಮೌಂಟ್ ಸಿಗುತ್ತೆ. ಇವಾಗ ಬ್ಯಾಲೆನ್ಸ್ ಕಂಪ್ಲೀಟ್. ನೆಕ್ಸ್ಟ್ ಒಂದೇ ಎಂಟ್ರಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನೈತಿ, November 6 ಐತಿ, ರಿಸಿಪ್ಟ್ ಕಡೆ ಕೊಟ್ಟಾರ 1600 ಯೂನಿಟ್ಸ್ ಇಂಟು 11 ಮಾಡಿದ್ರೆ ನಮ್ಗೆ 17,600 ಸಿಗುತ್ತೆ. November 6 1600 ಇಂಟು 11 ಮಾಡಿದ್ರೆ 17,600 ಇದಾಗತ್ತೆ. ಇವಾಗ ಇದನ್ನ ಹೋಗಿ ಬ್ಯಾಲೆನ್ಸ್ ಅಮೌಂಟ್ ನಾವು ಕೆಳಗೆ ಇಳಿಸ್ಕೋತೀವಿ ಮೊದ್ಲು. ಇವಾಗ ಈ ಬ್ಯಾಲೆನ್ಸ್ನ ಇಂಟು 11 ಪರ್ ರಿಸಿಪ್ಟ್ ಕಾಲಮ್ದಾಗಿಂದ ಅಮೌಂಟ್ನ ಈ ಕಡೆ ಹಂಚ್ಕೋತೀವಿ. ಓಕೆ, 6th November ಎಂಟ್ರಿ ಮುಗೀತು. ನೆಕ್ಸ್ಟ್ 6th ಆದ್ಮೇಲೆ ಏನು ಹೇಳ್ಯಾರ, 7th ಏನು ನೋಡ್ರಿ, ಇಲ್ಲಿ ಬ್ಯಾಲೆನ್ಸ್ ಇಲ್ಲಿ 400ನ ಇಲ್ಲೇ 100 ಯೂನಿಟ್ಸ್ ಅಷ್ಟು ಹಚ್ಚಾರ. ಅಂದ್ರೆ ನಮ್ಗೆ ಇಶ್ಯೂದಾಗ 300 ಯೂನಿಟ್ಸ್ನ ತಗೊಂಡೈತಿ ಅಂತ ಅರ್ಥ. ಇವಾಗ ಇಶ್ಯೂ ಕಾಲಮ್ದಾಗ ನಾವು 3 ಅಂದ್ರೆ 400ದಾಗ 100 ಅಷ್ಟೇ ಉಳಿದೈತೆ ಅಂತ ಅಂದ್ರೆ ಇಶ್ಯೂದಾಗ ನಾವು 300 ಯೂನಿಟ್ಸ್ನ ಯುಟಿಲೈಸ್ ಮಾಡ್ಕೊಂಡಿವಿ ಅಂತ ಅರ್ಥ. ಇಂಟು 10 ಮಾಡಿದ್ರೆ 3000. ಇವಾಗ 400ದಾಗ 3000 ತಗೊಂಡ್ರೆ 100 ಅಷ್ಟ ಅಲ್ಲೇ ಉಳಿದೈತಿ ಅಂತ ಅವರು ಕೊಟ್ಟಾರ. ಸೇಮ್ 1600 ಏನು ಯೂಸ್ ಮಾಡ್ಕೊಂಡಿಲ್ಲ, 1600 ಇನ್ 7th ಎಂಟ್ರಿ ಮುಗೀತು. November 7th ಆಯ್ತು. ನೆಕ್ಸ್ಟ್ ಏನ್ November 12 600 ಯೂನಿಟ್ಸ್ ರಿಸಿಪ್ಟ್ ಕಡೆ ಕೊಟ್ಟಾರ ಇಂಟು 12 ರೇಟ್ 7200. 12th November 600 ಇಂಟು 12 ಮಾಡಿದ್ರೆ 7200. ಇದನ್ನ ಈ ಕಡೆ ಕಳಿಸ್ತೀವಿ. ಈಗ 100 ಮ್ಯಾಲಿನ ಬ್ಯಾಲೆನ್ಸ್ ಫಸ್ಟ್ ಇಳಿಸ್ಕೋತೀವಿ. 1600 11 ಮಾಡಿದ್ರೆ 17,600. ಇವಾಗ ರಿಸಿಪ್ಟ್ ಕಡೆ ಬ್ಯಾಲೆನ್ಸ್ ಬರ್ಕೊಂಡು ಅಮೌಂಟ್ ಬರ್ಕೊಂಡಿದ್ದು ಈ ಕಡೆ ಕಳಿಸ್ತೀವಿ. 600 ಇಂಟು 12 ಮಾಡಿ 7200. ನೆಕ್ಸ್ಟ್ November 12th ಎಂಟ್ರಿ ಮುಗೀತು. ನೆಕ್ಸ್ಟ್ ಏನು ಹೇಳ್ಯಾರ ಅವರು, November 12 ಆದ್ಮೇಲೆ 14th ಇಲ್ಲಿ ನೋಡ್ರಿ, ಈಗ ಇಲ್ಲೇನೈತಿ ಬ್ಯಾಲೆನ್ಸ್ ನಾವು ಕಳ್ಸೋದ್ರಾಗ 100 ಯೂನಿಟ್ಸ್ ಖಾಲಿ ಆಗೈತಿ. ಇಲ್ಲೇ ನಾವು ಹಚ್ಕೊಂಡಿಲ್ಲ ಅಂದ್ರೆ ಆ 100 ಯೂನಿಟ್ಸ್ ಅವರು ಯುಟಿಲೈಸ್ ಮಾಡ್ಕೊಂಡಾರ ಅಂತ ಅರ್ಥ. ನೆಕ್ಸ್ಟ್ 1600ದಾಗ 1060
ಅಷ್ಟ ಹಚ್ಕೊಂಡಿವಿ ಅಂದ್ರೆ ಮಿಕ್ಕಿರೋದು ನಾವು ಇಶ್ಯೂದಾಗ ಯೂಸ್ ಮಾಡ್ಕೊಂಡಿವಿ ಅಂತ ಅರ್ಥ. ಇವಾಗ ಇಲ್ಲಿ ಬಂದು 14th ನವೆಂಬರ್ ಫಸ್ಟ್ ಇಲ್ಲಿ ಏನೈತಿ ಬ್ಯಾಲೆನ್ಸ್ದಾಗ 100 ಬ್ಯಾಲೆನ್ಸ್ ಖಾಲಿ ಆಗೈತಿ. ಸೊ ಅದನ್ನ ನಾವು ಇಲ್ಲಿ ಖಾಲಿ ಆಗಿದ್ದನ್ನ ನಾವು ಇಲ್ಲೇ ಇಶ್ಯೂದಾಗ ಫಸ್ಟ್ ಬರ್ಕೋತೀವಿ. ಇಂಟು 10 ಮಾಡ್ಕೊಂಡ್ರೆ 1000. ಓಕೆ, ಇಲ್ಲಿ ಖಾಲಿ ಆಗೈತಿ. ನೆಕ್ಸ್ಟ್ ಈ 1600ದಾಗ ಇಲ್ಲಿ ಬರ್ಕೊಂಡಿದ್ದವರು ಬರೀ 1060 ಅಷ್ಟ ಬರ್ಕೊಂಡಾರ. ಅಂದ್ರೆ ಇನ್ನು 540 ರೂಪೀಸ್ ಇಶ್ಯೂ ಕಾಲಮ್ದಾಗ ಹಚ್ಕೋಬೇಕು ಅಂತ ಅರ್ಥ. ನಾವು ಅದನ್ನ ಇಶ್ಯೂ ಕಾಲಮ್ದಾಗ ಯುಟಿಲೈಸ್ ಮಾಡ್ಕೊಂಡಾರ ಅವ್ರು. ಈಗ 5400 ಅದಕ್ಕೆ ಇಂಟು ಮಾಡಕ ಆ ಅಮೌಂಟೇ ತಗೋಬೇಕು. 11 ಮಾಡಿದ್ರೆ 540 ಇಂಟು 11 ಮಾಡಿದ್ರೆ 5940. ಓಕೆ, ಇವಾಗ 1000 ಬ್ಯಾಲೆನ್ಸ್ 100 ಯೂನಿಟ್ಸ್ ಖಾಲಿ ಆಗೈತಿ. ನೆಕ್ಸ್ಟ್ 1600ದಾಗ 540 ತಗೊಂಡಿವಿ. ಅಂದ್ರೆ ಉಳಿದಿದ್ದು ಅವ್ರ ಕೊಟ್ಟಾರ. ಇಂಟು 11 ಮಾಡಿದ್ರೆ 11660. ನೆಕ್ಸ್ಟ್ 600 ನಾವು ಏನು ಟಚ್ ಮಾಡಿಲ್ಲ, ಅದನ್ನ ಆಸ್ ಇಟ್ ಈಸ್ ಬರ್ಕೋತೀವಿ. ಓಕೆ, 14th ಎಂಟ್ರಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 18th ಎಂಟ್ರಿ 200 ಯೂನಿಟ್ಸ್ ಇಂಟು 14 ಮಾಡಿದ್ರೆ 2800. 18 ಅದನ್ನ ರಿಸಿಪ್ಟ್ ಕಡೆ ಕೊಟ್ರೆ 200 ಇಂಟು 14 ಮಾಡಿದ್ರೆ 2800. ಇವಾಗ ಆ ಮೊದಲಿರೋ ಬ್ಯಾಲೆನ್ಸ್ನ ಕೆಳಗಿಳಿಸ್ಕೊಂಡು 7200. ಇವಾಗ ರಿಸಿಪ್ಟ್ ಕಡೆ ಏನು ಬರ್ಕೊಂಡಿರ್ತೀವಲ್ಲ ಅಮೌಂಟು ಅದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. 14 2800. 18th ಎಂಟ್ರಿ ಮುಗೀತು. ಇವಾಗ ನೆಕ್ಸ್ಟ್ 18th ಆದ್ಮೇಲೆ ಏನೈತಿ 20th ಎಂಟ್ರಿ ಐತಿ. ನೋಡ್ರಿ ಇಲ್ಲೇ ಮತ್ತು ಬ್ಯಾಲೆನ್ಸ್ ಆಗಿನ ಅಮೌಂಟ್ ಕಮ್ಮಿ ಆಗೈತಿ. ಸೊ ಏನ್ ಮಾಡ್ಬೇಕು, ಅದನ್ನ ನಾವು ಇಶ್ಯೂದಾಗ ಯುಟಿಲೈಸ್ ಮಾಡ್ಕೊಂಡಿವಿ ಅಂತ ಅರ್ಥ. ಈಗ ಇಲ್ಲೇ ಏನಿತ್ತು 1060 ಇತ್ತು, ಹೌದಾ? ಬಟ್ ಇಲ್ಲೇ ಏನಾಗೈತಿ 820 ಐತಿ. ಅಂದ್ರೆ ಎಷ್ಟು ಯೂನಿಟ್ಸ್ ನಾವು ಇಶ್ಯೂದಾಗ ತಗೋಬೇಕಾಗತ್ತೆ? 1060 ಮೈನಸ್ 820 ಮಾಡಿದ್ರೆ ನಮಗ 240 ಯೂನಿಟ್ಸ್ ನಾವು ಇಶ್ಯೂದಾಗ ಯುಟಿಲೈಸ್ ಮಾಡ್ಕೊಂಡಾರಂತ ಅರ್ಥ. 240 ಅದರ ರೇಟ್ ಮೇಲಿರೋದು ತಗೊಂಡು 2640. ಇವಾಗ ಬ್ಯಾಲೆನ್ಸ್ ಏನೈತಿ ಇದನ್ನ ಆಸ್ ಇಟ್ ಈಸ್ ಬರ್ಕೋತೀವಿ. 820 ಇಂಟು 11 ಇದ ಬ್ಯಾಲೆನ್ಸ್ ಆಗುತ್ತೆ ನಮ್ದಾಗ. ಇದ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ 20th ಎಂಟ್ರಿ ಮುಗೀತು. ನೆಕ್ಸ್ಟ್ 28th ಏನೈತಿ ರಿಸಿಪ್ಟ್ದಾಗ ಕೊಟ್ಟಾರ. 400 ಇಂಟು 15 ಮಾಡಿದ್ರೆ 6000. ಎಷ್ಟು 28 400 ಇಂಟು 15 ಮಾಡಿದ್ರೆ 6000 ಬರ್ತದೆ. ಇವಾಗ ಇದನ್ನ ಬ್ಯಾಲೆನ್ಸಿಗೆ ಹೋಗಿ ಹಚ್ಬೇಕು. ಬ್ಯಾಲೆನ್ಸ್ ಮ್ಯಾಲಿರೋ ಬ್ಯಾಲೆನ್ಸ್ನ ಫಸ್ಟ್ ನಾವು ಕೆಳಗೆ ಇಸ್ಕೋತೀವಿ. ಆಮೇಲೆ ಈ ಬ್ಯಾಲೆನ್ಸ್ನ ನಾವು ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಓಕೆ, ಇವಾಗ 28th ಎಂಟ್ರಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 28 ಆದ್ಮೇಲೆ 30th ಹೇಳ್ಯಾರ. 30th ಬ್ಯಾಲೆನ್ಸ್ದಾಗ ಚೇಂಜ್ ಐತಿ. ಸೊ ಈ 820ದಾಗ ಉಳಿದಿರೋದು ನಮ್ಗೆ 320 ಅಷ್ಟ ಉಳಿದೈತಿ. ಅಂದ್ರೆ ನಾವು ಇಶ್ಯೂದಾಗ ತಗೊಂಡಿವಿ ಅಂತ ಅರ್ಥ. ಇಶ್ಯೂದಾಗ ಈಗ 820ದಾಗ 320 ಡಿಫ್ರೆನ್ಸ್ ಬರತೈತಿ. ಆವಾಗ 820 ಮೈನಸ್ 320 ಏನೈತಲ್ಲ 500 ಯೂನಿಟ್ಸ್ ಬರುತ್ತೆ. ಅದು ನಮ್ದು ಇಶ್ಯೂ ಅಮೌಂಟ್ ಆಗುತ್ತೆ, ಇಶ್ಯೂ ಯೂನಿಟ್ಸ್ ಆಗುತ್ತೆ. 30th ನವೆಂಬರ್ ಇಶ್ಯೂ ಎಷ್ಟಾಗತ್ತಾಗ 500. 820ದಾಗ ನಾವು 500ನ ಅಡ್ಜಸ್ಟ್ ಮಾಡ್ಕೋಬಹುದು. 500 ಇಂಟು
11 ಮಾಡಿದ್ರೆ 5500. ಓಕೆ, ಇವಾಗ ಈ 820ದಾಗ ಈ 500 ಹೋದ್ರೆ ನಮ್ಗೆ ಉಳಿದು 320 ಇಂಟು 11 ಮಾಡಿದ್ರೆ 320 ಇಂಟು 11 ಮಾಡ್ಕೊಂಡ್ರೆ ಆಗ 3520 ಬರುತ್ತೆ. 3520. ಓಕೆ, ಆಮೇಲೆ ಮೇಲಿರೋ ಎಲ್ಲ ಬ್ಯಾಲೆನ್ಸ್ನ ನಾವು ಕೆಳಗೆ ಕಳಿಸ್ತೀವಿ. 200, 400, 12, 14, 15. ಇದು ನಮ್ದು ಸ್ಟೋರ್ ಲೆಜರ್. ಈ ತರ ಅವರು ಕೇಸ್ ಸ್ಟಡಿ ಕೇಳ್ತಾರ. ಇಶ್ಯೂ ಕಾಲಮ್ ಬಿಟ್ಟು ನೀವು ಇಶ್ಯೂ ಕಾಲಮ್ ನಾವು ಬಿಡಿಸೋ ತರ ಕೇಳ್ತಾರ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನೈತಲ್ಲ, ವಿಚ್ ಮೆಥಡ್ ಈಸ್ ಅಪ್ಲೈಡ್ ಅಂಡ್ ವೆನ್ ಇಟ್ ಈಸ್ ಯೂಸ್ಫುಲ್ ಅಂತ ಹೇಳೈತಿ. ಸೊ ನಾವು ಬ್ಯಾಲೆನ್ಸ್ ನ ಎಲ್ಲಿಂದ ತಗೊಂಡ್ವಿ? ಈಗ 300ನ ನಾವು ಫಸ್ಟ್ ಮೇಲಿರೋ ಬ್ಯಾಲೆನ್ಸ್ ಇಂದ ತಗೊಂಡ್ವಿ. ಸೊ ಇದು ನಮ್ದು ಏನಾಗುತ್ತೆ, ಫಿಫೋ ಮೆಥಡ್ ಇಲ್ಲ ಅಪ್ಲೈ ಆಗೈತಿ ಅಂತ. ಒಂದ್ ವೇಳೆ ನಾವು ಈ 300ನ ಈ ಕೆಳಗಿಂದ ಬ್ಯಾಲೆನ್ಸ್ ದಾಗ ಏನ ತಗೊಂಡಿದ್ರ ಅದು ನಮ್ದು ಫಿಫೋ ಮೆಥಡ್ ಆಗಿರುತ್ತೆ. ಸೊ ಏನ್ ಬರೀರಿ ಕ್ವಶನ್ ಅವ್ರಿಗೆ ಇಲ್ಲೇ ಬಿ ಅಂತ ಹಾಕಿ, ಬಿ ಫಿಫೋ ಮೆಥಡ್ ಇಸ್ ಅಪ್ಲೈಡ್ ಅಂತ ಹಾಕಿ. ನೆಕ್ಸ್ಟ್ ಅವ್ರ ಕ್ವಶನ್ ದಾಗ ಅಡ್ವಾಂಟೇಜ್ ಮತ್ ಏನಾರ ಅಡ್ವಾಂಟೇಜಸ್ ಕೇಳಿದ್ರೆ ಫಿಫೋದ ಅಡ್ವಾಂಟೇಜಸ್ಗೆ ಇವನ್ನ ಈ ಪಾಯಿಂಟ್ಸ್ ನ ಆಡ್ ಮಾಡ್ರಿ. ಓಕೆ, ಅಡ್ವಾಂಟೇಜಸ್ ಆಫ್ ಫಿಫೋ ಇಸ್ ಅಕ್ಯುರೇಟ್ ಇನ್ವೆಂಟರಿ ಡಾಟಾ, accurate margins, better accounting, reduced impact of inflation, better reflection of current market price, minimized tax liability, easy to use, logical method, useful for bulky materials. ಇವೇನೈತಿ ಅಡ್ವಾಂಟೇಜಸ್ ಆಫ್ ಫಿಫೋದ್ ಐತಿ. ಏನ ಅಡ್ವಾಂಟೇಜಸ್ ಆಫ್ ಫಿಫೋದ್ ಏನಾದ್ರು ಕೇಳಿದ್ರೆ ಟ್ಯಾಕ್ಸ್ ಸೇವಿಂಗ್, ಕ್ಯಾಶ್ ಫ್ಲೋ, ಮೋರ್ ಅಕ್ಯುರೇಟ್ ಅರ್ನಿಂಗ್ ವ್ಯಾಲ್ಯೂಯೇಷನ್, ಪ್ರಾಫಿಟ್ ಅಪೀಲ್, easy to implement, aligns with receiving process,